ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಿಮಗೆಲ್ಲರಿಗೂ ಸ್ಪರ್ಧಾ ಕಾಮನ್ ಬಿಲ್ ಯೂಟ್ಯೂಬ್ ಚಾನಲ್ ಧಾರವಾಡಕ್ಕೆ ಸ್ವಾಗತ. ಸ್ನೇಹಿತರೆ, ಕಳೆದ ಬಾರಿ ನಾವು ಕರ್ನಾಟಕದ ನದಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗಿದ್ದೇವೆ. ಕರ್ನಾಟಕದ ನದಿಗಳ ಬಗ್ಗೆ ಪೂರ್ವ ತೀರದ ನದಿಗಳನ್ನು ಚರ್ಚೆ ಮಾಡಿದೆ. ಇವತ್ತು ಪಶ್ಚಿಮ ಹರಿಯುವಂಥ ನದಿಗಳು, ಅಂದರೆ ನಾವು ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳು, ಪಶ್ಚಿಮಕ್ಕೆ ಹರಿಯುವಂಥ ನದಿಗಳಂತ ಮಾಡ್ತೇವೆ. ಅಂದರೆ ಎರಡು ವಿಭಾಗವಾಗಿ ಮಾಡ್ತೇವೆ. ನಿನ್ನೆ ಪೂರ್ವಕ್ಕೆ ಹರಿಯುವಂಥ ನದಿಗಳನ್ನು ಚರ್ಚೆ ಮಾಡಿದ್ದೇನೆ ಸಂಕ್ಷಿಪ್ತವಾಗಿ. ದಯವಿಟ್ಟು ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನೋಡಿ, ಯೂಸ್ಫುಲ್ ಆಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲನ್ನು ಮೊದಲ ಬಾರಿಗೆ ನೋಡ್ತೀರಾ, ಈ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ತಡ ಮಾಡದೆ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೋಡೋಣ ಪಶ್ಚಿಮ ಹರಿಯುವ ನದಿಗಳನ್ನು ನೋಡಿದಾನ. ಪಶ್ಚಿಮ ಹರಿಯುವ ನದಿಗಳಂತೂ ನಾನು ನಿನ್ನೆ ನೋಡಿದೆ. ನಾನು ನದಿಗಳೆಂದರೇನು, ಎತ್ತರವಾದ ಬೆಟ್ಟದಲ್ಲಿ, ಎತ್ತರವಾದ ಪರ್ವತದಲ್ಲಿ ಉಗಮಿಸಿ ಇಳಿಜಾರವನ್ನು ಅನುಸರಿಸಿ ಹರಿಯುವಂಥ ಸಿಹಿ ನೀರಿನ ದೊಡ್ಡ ಜಲಧಾರಿಯೇ ನದಿ ಅಂತ ಹೇಳಿದೆ. ಒಂದು ಸಣ್ಣ ನದಿ ಒಂದು ದೊಡ್ಡ ನದಿಯನ್ನು ಸೇರಿದ ಉಪನದಿ ಅಂತ ಕರೆದ್ವಿ. ಒಂದು ಹುಟ್ಟುವ ಸ್ಥಳಕ್ಕೆ ಉಗಮ ಸ್ಥಾನ ಅಂತ ಕರೆದ್ವಿ. ನದಿ ಅಂತ್ಯವಾಗುವ ಸ್ಥಳಕ್ಕೆ ಏನಂತೀವಿ, ನದಿ ಸಂಗಮ ಅಂತ ಕರೆದ್ವಿ. ಆಮೇಲೆ ಆ ಒಂದು ನದಿಯು ತನ್ನ ಪಾತ್ರದಲ್ಲಿ 3 ವ್ಯವಸ್ಥೆಯಲ್ಲಿ ಚಲನೆ ಮಾಡ್ತೈತಿ: ಬಾಲ್ಯ ವ್ಯವಸ್ಥೆ, ಯೌವನ ವ್ಯವಸ್ಥೆ, ವೃದ್ಧಾಪ್ಯ ವ್ಯವಸ್ಥೆ ಅಂತ. ಇವೆಲ್ಲ ನಿನ್ನೆ ಚರ್ಚೆ ಮಾಡಿದಾಗಿದೆ. ಇವತ್ತು ನಾವೇನು ಮಾಡೋಣ, ಪಶ್ಚಿಮ ಹರಿಯುವಂಥ ನದಿಗಳನ್ನು ಗಮನಿಸ್ತಾ ಹೋಗೋಣ. ಪಶ್ಚಿಮ ಹರಿಯುವ ನದಿಗಳಲ್ಲಿ ಸುಮಾರು ನದಿಗಳು ಬರ್ತಾವ್ರಿ. ಅವುಗಳಲ್ಲಿ ನಾವು ಕರ್ನಾಟಕದ ಪ್ರಮುಖ ನದಿಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ನೋಡೋಣ ಸ್ನೇಹಿತರೆ, ಕಾಳಿ ನದಿ ಬಂದ್ಬಿಟ್ಟು ಇದು ಉತ್ತರ ಕನ್ನಡ ಜಿಲ್ಲೆಯ ಸೂಪ ಎಂಬಲ್ಲಿ ಈ ನದಿ ಉಗಮವಾಗುತ್ತೆ. ಇಲ್ಲಿ ಸೂಪ ಎಂಬಲ್ಲಿ ಉಗಮವಾಗುತ್ತದೆ. ವಿಸ್ತೀರ್ಣ, ಈ ಒಂದು ಕಾಳಿ ನದಿಯ ವಿಸ್ತೀರ್ಣ ನೋಡಿದಾಗ 184 ಕಿಲೋಮೀಟರ್ ಇದರ ಒಂದು ವಿಸ್ತೀರ್ಣ ವ್ಯಾಪ್ತಿ ಇರ್ತೈತಿ. ಪಶ್ಚಿಮಾಭಿಮುಖವಾಗಿ ಇದು ಹರಿದು ಕಾರವಾರದ ಅರಬ್ಬಿ ಸಮುದ್ರದ ಬಳಿ ಏನಾಗುತ್ತೆ ಅಂದ್ರೆ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಈ ಅಣೆಕಟ್ಟಿಗೆ ಕಟ್ಟಿದಂಥ ಅಣೆಕಟ್ಟು ಯಾವುದಪ್ಪ ಅಂದ್ರೆ ಸೂಪ ಅಣೆಕಟ್ಟು. ಈ ನದಿ ಕಟ್ಟಿದಂಥ ಅಣೆಕಟ್ಟು ಯಾವುದಪ್ಪ ಅಂದ್ರೆ ಸೂಪ ಅಣೆಕಟ್ಟು. ಸ್ನೇಹಿತರೆ, ಉತ್ತರ ಕನ್ನಡ ಜಿಲ್ಲೆ ಅಣೆಕಟ್ಟು ಸೂಪ ಅಣೆಕಟ್ಟು ಆಗಿರುತ್ತೆ. ನಂತರ ಇದು ನದಿಗೆ ಕಟ್ಟಿದಂಥ ಅಣೆಕಟ್ಟನ್ನು ನೋಡಿದ್ವಿ. ಮತ್ತೆ ಇದ್ರ ವಿಶೇಷತೆಯನ್ನು ನೋಡಿದಾಗ ಕಾಳಿ ಅಂತ ಯಾಕೆ ಕರಿತೀವಪ್ಪ ಅಂತಂದ್ರೆ, ಇದು ಕಪ್ಪು ಶಿಲೆಗಳ ಮೇಲೆ, ಆ ಒಂದು ನದಿಯು ಕಪ್ಪು ಶಿಲೆಯ ಮೇಲೆ ಹರಿಯುವುದರಿಂದ, ಕಪ್ಪಾಗಿ ಕಾಣೋದ್ರಿಂದ ಏನಂತ ಕರಿತಾರೆ ಅಂದ್ರೆ ಕಾಳಿ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ ಕಾಳಿ ನದಿಯ ಬಗ್ಗೆ ವಿಶೇಷತೆ. ನೆಕ್ಸ್ಟ್ ನೋಡೋಣ, ಶರಾವತಿ ನದಿ ಬಂದ್ಬಿಟ್ಟು ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ನದಿ ಉಗಮವಾಗುತ್ತೆ. ಉಗಮವಾಗಿ ಟೋಟಲ್ 128 ಕಿಲೋಮೀಟರ್ ತನ್ನ ವ್ಯಾಪ್ತಿಯನ್ನು ಹೊಂದಿ ಇದು ಹೊನ್ನಾವರ ಬರ್ತೈತಲ್ಲ, ಇದು ಹೊನ್ನಾವರ ಬಳಿ ಏನಾಗುತ್ತೆ ಅಂದ್ರೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ನಂತರ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಜೋಗ ಎಂಬ ತಪ್ಪಲ ಗ್ರಾಮದಲ್ಲಿ ಏನಾಗುತ್ತೆ ಅಂದ್ರೆ ಜಗತ್ ಪ್ರಸಿದ್ಧವಾದ 250 ಮೀಟರ್ ಎತ್ತರದ ಜೋಗ ಜಲಪಾತವನ್ನು ನಿರ್ಮಾಣ ಮಾಡಿದೆ. ಈ ನದಿಯ ಉಪನದಿಗಳನ್ನು ಗಮನಿಸಿದಾಗ ಹರಿದ್ರಾತಿ ಆಗಿರ್ಬೋದು, ಎಣ್ಣೆ ಹೊಳೆ ಆಗಿರ್ಬೋದು. ನೆಕ್ಸ್ಟ್ ಈ ಒಂದು ನದಿಯ ಜಲಪಾತಗಳನ್ನು ನೋಡಿದಾಗ ಕ್ರಮವಾಗಿ ರಾಜ ರಾಣಿ ರೋರ ರಾಕೆಟ್ ಅನ್ನುವು ಈ ಒಂದು 4 ಭಾಗವಾಗಿ ಈ ನದಿ ಏನಾಗುತ್ತೆ ಅಂದ್ರೆ ಜಲಪಾತ ನಿರ್ಮಾಣ ಮಾಡಿದೆ. ನೀವು ನೋಡಿರ್ಬೋದು, ಶಿವಮೊಗ್ಗಕ್ಕೆ ಹೋದಾಗ ರಾಜ ರಾಣಿ ರೋರ ರಾಕೆಟ್ ಅಂತ ಇದೇನಾಗುತ್ತೆ ಅಂದ್ರೆ ಜಲಪಾತಗಳನ್ನು ನಿರ್ಮಾಣ ಮಾಡಿದೆ. ರಾಜ ರಾಣಿ ರೋರ ರಾಕೆಟ್ ಎಂಬ 4 ಜಲ ಮೂಲಗಳನ್ನು ಹೊಂದಿದೆ. ಯಾವುದು ಅದು? ಜೋಗ ಜಲಪಾತ. ಯಾವ ನದಿಗೆ? ಅದು ಶರಾವತಿ ನದಿಗೆ. ನೆಕ್ಸ್ಟ್ ಮಹದಾಯಿ ನದಿ ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ದೇವಾಂಗ್ ಅಂತ ಬರ್ತೈತಿ, ದೇಗಾಂವ್ ಅಂತಾನೂ ಕರೀತಾರೆ. ಆ ಒಂದು ಪ್ರದೇಶದಲ್ಲಿ ಈ ನದಿ ಉಗಮವಾಗುತ್ತೆ. ಗೋವಾದಲ್ಲಿ ಈ ನದಿಗೆ ಏನಂತ ಕರೀತಾರೆ ಅಂದ್ರೆ, ಸುಮಾರು ಸಲ ಕ್ವಶನ್ ಕೇಳಿದನ್ರಿ, ಗೋವಾದಲ್ಲಿ ಮಹದಾಯಿ ನದಿಗೆ ಏನಂತ ಕರೀತಾರೆ ಅಂದ್ರೆ ಮಾಂಡೋವಿ ನದಿ ಅಂತ ಕರೀತಾರೆ. ಮಾಂಡೋವಿ ನದಿ ಇದು ಗೋವಾ ನದಿಯ ಒಂದು ಗೋವಾ ರಾಜ್ಯದ ಒಂದು ಜೀವ ನದಿ ಅನ್ಬೋದು, ಗೋವಾ ರಾಜ್ಯದ ಒಂದು ನದಿ ಅಂತ ಹೇಳ್ಬೋದು. ಇದರ ವಿಸ್ತೀರ್ಣ ನೋಡಿದಾಗ ಟೋಟಲ್ 80 ಕಿಲೋಮೀಟರ್. ಕರ್ನಾಟಕದಲ್ಲಿ ಇದರ ಉದ್ದ ಎಷ್ಟಂತಂದ್ರೆ 35 ಕಿಲೋಮೀಟರ್ ಇದು ಕರ್ನಾಟಕದಲ್ಲಿ ಸಂಚರಿಸ್ತೈತಿ. ಗೋವಾದಲ್ಲಿ ಇದು ಒಟ್ಟು 45 ಕಿಲೋಮೀಟರ್. ಗೋವಾದಲ್ಲಿ ಇದು ಒಟ್ಟು ಎಷ್ಟು ಕಿಲೋಮೀಟರ್ ಹರಿತೈತಪ್ಪ ಅಂದ್ರೆ 42 ಕಿಲೋಮೀಟರ್ ಹರಿಯುವಂಥ ಈ ನದಿ ಮಹದಾಯಿ ನದಿಯಾಗಿದೆ. ಇದು ಕರ್ನಾಟಕ ಮತ್ತು ಗೋವಾ ರಾಜ್ಯದ ಒಂದು ವಿವಾದಾತ್ಮಕ ಒಳಪಟ್ಟಂತ ಒಂದು ನದಿಯಾಗಿರುತ್ತೆ. ಪ್ರಸ್ತುತ ಇದು ಏನಾಗ್ತದಪ್ಪ ಅಂತಂದ್ರೆ ಕಳಸಾ ಬಂಡೂರಿ ಎಂಬ 2 ನದಿಗಳು ಬರ್ತವೆ, ಉಪನದಿಗಳನ್ನು. ಅವನ್ನ ಮಲಪ್ರಭಾ ನದಿಗೆ ಜೋಡಣೆ ಮಾಡಿ ಹುಬ್ಳಿ ಧಾರವಾಡ ಮತ್ತು ಬೆಳಗಾವಿ ಜನತೆ ಕುಡಿಯಲು ನೀರು ಕೇಳಿದಾಗ ಅದಕ್ಕೆ ಪ್ರಶ್ನೆ ಮಾಡಿದವರು ಯಾರಪ್ಪ ಅಂದರೆ ಗೋವಾ ಸರ್ಕಾರ.
ನೆನಪಿರಲಿ ಸ್ನೇಹಿತರೆ, ಯಾವ ಎರಡು ರಾಜ್ಯಗಳ ಮಧ್ಯೆ ಏನು ಮಾದಾಯಿ ನದಿಯ ವಿವಾದ ಇದೆಯಪ್ಪ ಅಂತಂದರೆ ಅದು ಗೋವಾ ಮತ್ತು ಕರ್ನಾಟಕ. ಈ ಒಂದು ನದಿಯ ನಿರ್ಮಾಣ ಮಾಡಿದಂಥ ಜಲಪಾತ ಯಾವುದಂತಂದರೆ ನಿಮಗೆಲ್ಲ ಇರೋದು ಗೊತ್ತಿರುತ್ತೆ. ಅದು ಯಾವುದಪ್ಪ ಅಂದರೆ ದೂದ್ ಸಾಗರ ಜಲಪಾತ. ಯಾವುದ್ರಿ? ದೂದ್ ಸಾಗರ ಜಲಪಾತ. ಮತ್ತಿನ್ನೊಂದು ವಜ್ರಪೋವ ಜಲಪಾತ. ವಜ್ರಪೋವ ಜಲಪಾತ. ಯಾವ ನದಿ ಅಂತಂದ್ರೆ ಇವು ಮಾದಾಯಿ ನದಿಯ ಜಲಪಾತಗಳು, ದೂದ್ ಸಾಗರ ಮತ್ತು ವಜ್ರಪೋವ. ದೂದ್ ಸಾಗರ ನೋಡ್ರಿ ಒಂದ್ಸರಿ ತುಂಬಾ ರಮಣೀಯವಾದಂಥ ದೃಶ್ಯ ಕಂಡು ಬರುವಂಥ ಒಂದು ಜಲಪಾತ. ಎಸ್ ನೋಡೋಣ. ನೆಕ್ಸ್ಟು ನೇತ್ರಾವತಿ ನದಿ ಬರುತ್ತೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನದುರ್ಗದಲ್ಲಿ ಉಗಮವಾಗುವಂಥ ಈ ನದಿ. ನದಿ ಟೋಟಲ್ಲು 96 ಕಿಲೋಮೀಟರ್ ಐತೆ. 96 ಕಿಲೋಮೀಟರ್ ಇದು ಹರಿದು ಮಂಗಳೂರು ನಗರದ ಕೋಡಿಯಾಲ್ ಬೈಲ್ ಬಳಿ ಏನಾಗುತ್ತೆ ಅಂದ್ರೆ ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಉಪನದಿಗಳು ಇದಕ್ಕೆ ಚಾರ್ಮುಡಿ ಬರ್ತವೆ, ಸಿಸಿಲಾ ಬರ್ತವೆ, ಪಾಲ್ಗುಣಿ ಬರ್ತವೆ, ಗುರುಪುರ ಬರ್ತವೆ, ಕುಮರ ಧಾರ ಅಂತ ಈ ನದಿಯ ಒಂದು ಉಪನದಿಗಳು ಆಗಿರ್ತವೆ. ನೆಕ್ಸ್ಟ್ ಸ್ನೇಹಿತರೆ ನೋಡೋಣ. ನೆಕ್ಸ್ಟ್ ಗಂಗಾವಳಿ ಬೆಡ್ತಿ. ಏನಿದು ಗಂಗಾವಳಿ ಬೆಡ್ತಿ? ಇದು ಉಗಮ ಯಾಕೆ ಬರ್ದಿಲ್ಲ ಅಂತಂತಂದ್ರೆ ಇಲ್ಲಿ ಒಂದು ವಿಶೇಷತೆ ಇದೆ. ಏನಪ್ಪ ಅಂದ್ರೆ ಇದು ಇದು ಗಂಗಾವಳಿ ಏನಾಗುತ್ತಪ್ಪ ಅಂದ್ರೆ ಧಾರವಾಡದ ಸೋಮೇಶ್ವರ ಕುಂಡದಲ್ಲಿ ಏನಾಗುತ್ತೆ ಅಂದ್ರೆ ಮೊದಲ ಉಗಮ ಆಗುತ್ತೆ. ಸೋಮೇಶ್ವರ ಕುಂಡದಲ್ಲಿ ಏನಾಗುತ್ತೆ ಅಂದ್ರೆ ಉಗಮ ಆಗುತ್ತೆ. ಅಲ್ಲಿ ಸೋಮೇಶ್ವರ ಕುಂಡದಲ್ಲಿ ಉಗಮ ಆಗುವಂತ ಈ ನದಿ ಏನು ಶಾಲ್ಮಲ ಅಂತ ಕರೆಸಿಕೊಳ್ಳುತ್ತೆ. ಮೊದಲ ಈ ನದಿ ಉಗಮಕ್ಕಿಂತ ಮುಂಚೆ ಸೋಮೇಶ್ವರ ಕುಂಡದಲ್ಲಿ ಉಗಮ ಆಗುತ್ತೆ. ಸೋಮೇಶ್ವರ ಕುಂಡದಲ್ಲಿ ಇದನ್ನ ಶಾಲ್ಮಲ ಅಂತ ಕರೀತಾರೆ. ತದನಂತರ ಅದೇನಾಗುತ್ತೆ ಅಂದ್ರೆ ದಕ್ಷಿಣಕ್ಕೆ ಹರಿದು ಬೆಡ್ತಿ ಎಂಬ ಉಪನದಿಯನ್ನು ಸೇರುತ್ತಿದೆ. ಇದು ಬೆಡ್ತಿ ಎಂಬ ಉಪನದಿಯನ್ನು ಸೇರೋದ್ರಿಂದ ಅಲ್ಲಿಂದ ಏನಾಗುತ್ತೆ ಅಂದ್ರೆ ಇದು ಬೆಡ್ತಿ ಅಂತ ಕರ್ಸ್ಕೊಂಡು ಹೋಗ್ತೈತಿ. ಬೆಡ್ತಿ ಅಂತ ಕರ್ಸ್ಕೊಂಡು ಹೋಗುವ ಈ ನದಿ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಕರೆದು ಯಲ್ಲಾಪುರ ಬಳಿ ಏನಾಗುತ್ತೆ ಅಂದ್ರೆ ಯಲ್ಲಾಪುರ ಬಳಿ ಮಂಚಿಕೇರಿ ಅಂತ ಬರುತ್ತೆ. ಯಲ್ಲಾಪುರಿನ ಮಂಚಿಕೇರಿ ಈ ಬೆಡ್ತಿ ನದಿ ಆರಂಭದಲ್ಲಿ ಶಾಲ್ಮಲ ಅಂತ ಉಗಮಾಗಿ ನಂತರ ಉಪನದಿ ಬೆಡ್ತಿಯನ್ನು ಸೇರಿ ಬೆಡ್ತಿ ನದಿ ಅಂತ ಕರೆಸ್ಕೊಂಡು ಹೋಗಿ ನಂತರ ಕಾರವಾರದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಾಗುತ್ತೆ ಅಂದ್ರೆ ಯಲ್ಲಾಪುರದ ಮಂಚಿಕೇರಿಯ ಬಳಿ ಏನಾಗುತ್ತೆ ಅಂದ್ರೆ 137 ಮೀಟರ್ ಎತ್ತರದ ಏನು ಮಾಗೋಡ್ ಜಲಪಾತವನ್ನು ನಿರ್ಮಾಣ ಮಾಡಿದೆ. ಮಾಗೋಡ್ ಜಲಪಾತವನ್ನು ನಿರ್ಮಾಣ ಮಾಡಿದ್ದು ಯಾವ ನದಿ ಅಂತಂದ್ರೆ ಅದು ಬೆಡ್ತಿ ನದಿ ಆಗಿರುತ್ತೆ. ಬೆಡ್ತಿ ನದಿಯ ಜಲಪಾತ ಅಂದ್ರೆ ಮಾಗೋಡ್ ಜಲಪಾತ. ಎಲ್ಲಿ ಅಂದ್ರೆ ಮಂಚಿಕೇರಿಯಲ್ಲಿ. ಎಲ್ಲಿ? ಅದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ. ನಂತರ ಇದು ಮಾಗೋಡ್ ಜಲಪಾತನ ಉಂಟು ಮಾಡಿ ಮುಂದೆ ಏನಾಗುತ್ತೆ ಅಂದ್ರೆ ಗಂಗಾಹಳ್ಳಿ ಅಂತ ಬರ್ತೈತಿ. ಗಂಗಾಹಳ್ಳಿ ಎಂಬ ಹೆಸರಿನಿಂದ ಅದು ಹರಿದು ಏನಾಗುತ್ತೆ ಅಂದ್ರೆ ನಂತರ ಏನಾಗುತ್ತೆ ಅಂದ್ರೆ ಗಂಗಾಹಳ್ಳಿ ಅಂತ ಆ ಹಳ್ಳಿಯಲ್ಲಿ ಹರಿಯೋದ್ರಿಂದ ಅದನ್ನ ಗಂಗಾಹಳ್ಳಿ ಅಂತಂದ್ಗಿಸಿ ಕರೀತಾರೆ. ಅದಕ್ಕೆ ಅಲ್ಲಿಂದ ಗಂಗಾವಳಿ ಅಂತ ಕರೆಸ್ಕೊಂಡು ಮುಂದೆ ಗೋಕರ್ಣ ಅಂಕೋಲದ ನಡುವೆ ಗಂಗಾವಳಿ ಗ್ರಾಮದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅರ್ಥ ಆಯ್ತಂತ ಅನ್ಕೊಂತೀನಿ ನದಿಯ ವಿಶೇಷತೆ. ನೆಕ್ಸ್ಟ್ ನೋಡೋಣ. ಅಘನಾಸಿನಿ ನದಿ ನೋಡೋದಾದ್ರೆ ಇದು ಸಿರ್ಸಿಯಲ್ಲಿ ಉಗಮ ಆಗುವಂತ ನದಿ. ಸಿದ್ದಾಪುರ ಬಳಿ ಇದು 123 ಮೀಟರ್ ಎತ್ತರದ ವಾಂಚಳ್ಳಿ ಜಲಪಾತ. ನೆನಪಿಲ್ಲ ಸ್ನೇಹಿತರೆ, ವಾಂಚಳ್ಳಿ ಜಲಪಾತ. ಇದು ವಾಂಚಳ್ಳಿ ಆಗ್ಬಾರ್ದಿದ್ದು ಉಂಚಳ್ಳಿ ಜಲಪಾತ ಆಗ್ಬೇಕಾಗಿತ್ತು, ಮಿಸ್ಟೇಕ್ ಆಗೈತೆ, ಉಂಚಳ್ಳಿ ಜಲಪಾತವನ್ನು ನಿರ್ಮಿಸಿದ ಈ ನದಿ ಈ ಉಂಚಳ್ಳಿ ಜಲಪಾತಗಳಾಗಿರ್ಬೋದು, ಇರ್ಪು ಜಲಪಾತ ಆಗಿರ್ಬೋದು, ಮಾಗೋಡು ಜಲಪಾತ ಆಗಿರ್ಬೋದು, ಮತ್ತೆ ಛಾಯಾ ಭಗವತಿ ಜಲಪಾತ ಆಗಿರ್ಬೋದು, ವಂದಿಸಿ ಬರೆಯೋದಾಗ ಸುಮಾರು ಸರಿ ಕ್ವಶನ್ ಕೇಳ್ತಾನೆ. ನೆನಪಿರಲಿ, ಎಲ್ಲ ಜಲಪಾತಗಳನ್ನು ನಾನು ನದಿಗಳ ಮಧ್ಯೆನೇ ಹೇಳ್ಕೊಂತ ಹೊಂಟಿದ್ದೀನಿ. ಸ್ನೇಹಿತರೆ, ನಂತರ ಜಲಪಾತ ನಿರ್ಮಿಸಿದೆ ಹಾಗೂ ಶಿವಗಂಗೆ ಮತ್ತು ಇಳಿಮನೆ ಎಂಬ 2 ಜಲಪಾತಗಳು ಸಹ ಈ ನದಿಯು ಆಗಿರುತ್ತೆ. ಶಿವಗಂಗೆ ಮತ್ತು ಇಳಿಮನೆ ಅನ್ನೋ ಜಲಪಾತಗಳು ಅಘನಾಸಿನಿ ನದಿಯ ಒಂದು ಜಲಪಾತಗಳಾಗಿರ್ತವೆ. ತದಪಿ ಅಂತ ಬರ್ತೈತಿ. ತದಪಿ ಎಲ್ಲ ಒಂದೇ. ತದಡಿ ಕೆಲವೊಂದು ಬುಕ್ದಾಗ ಏನಾಗಿರುತ್ತೆ ಅಂದ್ರೆ ತದಡಿನ ಐತೆ, ಕೆಲವೊಂದು ಬುಕ್ದಾಗ ತದಪಿ ಅಂತ ಒಂದು ಊರು ಬರ್ತೈತೆ. ತದಡಿ ಅಂದಲ್ಲಿ ಏನಾಗುತ್ತೆ ಅಂದ್ರೆ ಇದು ಅರಬ್ಬಿ ಸಮುದ್ರವನ್ನ ಸೇರುವಂತ ನದಿ ಆಗಿರುತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ. ನೆಕ್ಸ್ಟ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಚಕ್ರ ಅಂತ ನದಿ ಬರ್ತೈತೆ. ಚಕ್ರ ಅನ್ನೋ ನದಿ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಉಗಮವಾಗುತ್ತೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಉಗಮವಾಗುವಂಥ ಈ ನದಿ ಒಟ್ಟು ವಿಸ್ತೀರ್ಣ 72 ಕಿಲೋಮೀಟರ್. 72 ಕಿಲೋಮೀಟರ್ ಹರಿದು ಹೋಗುವಂಥ ಈ ನದಿ ನಂತರ ಏನಾಗತ್ತಂದ್ರೆ
ಕುಂದಾಪುರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ನೆಕ್ಸ್ಟ್ ನೋಡೋಣ, ಹಾಲಾಡಿ ಅಂತ ಬರುತ್ತೆ. ಹಾಲಾಡಿ ನದಿ ಇದು ಉಡುಪಿ ಜಿಲ್ಲೆಯ ಕುಂದಾಪುರದ ಪಶ್ಚಿಮ ಘಟ್ಟದ ಒಂದು ಕವದರ್ತಿ ದುರ್ಗದ ಬಳಿ ಏನಾಗುತ್ತೆ ಅಂದರೆ ಉಗಮ ಆಗುವಂಥ ಈ ನದಿ ನಂತರ ಕುಂದಾಪುರದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ನೆಕ್ಸ್ಟ್ ನೋಡೋಣ, ವರಾಹಿ ನದಿ ಬರುತ್ತೆ. ಇದು ಕೊಡಚಾದ್ರಿಯಲ್ಲಿ ಉಗಮ ಆಗುವಂಥ ಈ ವರಾಹಿ ನದಿ ನಂತರ ಕುಂದಾಪುರದ ಬಳಿ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರುವಂಥದ್ದು. ನೆಕ್ಸ್ಟ್ ನೋಡೋಣ, ಬರಪಳೆ ಅಂತ ಬರ್ತೈತಿ. ಬರಪಳೆ ಅಂತ ಅನ್ನೋದು ಕರ್ನಾಟಕ ಮತ್ತು ಕೇರಳ ರಾಜ್ಯದಲ್ಲಿ ಹರಿಯುವಂಥ ಒಂದು ನದಿಯಾಗಿರುತ್ತೆ. ಕರ್ನಾಟಕ ಮತ್ತು ಕೇರಳ ರಾಜ್ಯದಲ್ಲಿ ಹರಿಯುವಂಥ ಒಂದು ನದಿಯಾಗಿರುತ್ತೆ. ಈ ನದಿ ಬರಪಳೆ ಅಂದರೆ ವೇಗವಾಗಿ ಹರಿಯುವಂಥ ನದಿಯಾಗಿರುತ್ತೆ. ಯಾವಾಗಲೂ ಇದು ವೇಗವಾಗಿ ಹರಿಯುವಂಥ ನದಿಯಾಗಿದೆ. ಲಕ್ಷ್ಮಣ ತೀರ್ಥ ನದಿಗೆ ಹೆಸರು ಬಂದಾಗ ಅಂದರೆ ಲಕ್ಷ್ಮಣ ತೀರ್ಥ ಪೂರ್ವದಡಿಗೆ ಹೋಗಿ ಏನಾಗುತ್ತೆ ಅಂದರೆ ಇದು ಲಕ್ಷ್ಮಣ ತೀರ್ಥ ನದಿಗೆ ಹೋಗಿ ಸೇರುತ್ತೆ. ಲಕ್ಷ್ಮಣ ತೀರ್ಥ ನದಿಗೆ ಹೋಗಿ ಸೇರುತ್ತೆ. ಇದರ ಒಟ್ಟು ಉದ್ದ ಎಷ್ಟಪ್ಪ ಅಂದರೆ 31 ಕಿಲೋಮೀಟರ್. ನಂತರ ಇದನ್ನೇನಾಗುತ್ತೆ ಅಂತಂದರೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅದು ಲಕ್ಷ್ಮಣ ತೀರ್ಥ ನದಿಯ ಜೊತೆಗೆ ಸೇರಿ ಆ ನದಿ ಏನಾಗುತ್ತೆ ಅಂದರೆ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರುವಂಥ ಕೆಲಸ ಮಾಡುತ್ತೆ. ಸ್ನೇಹಿತರೆ, ಅರ್ಥ ಆಯ್ತು ಅಂತ ಅನ್ಕೊತೀನಿ. ಇಲ್ಲಿವರೆಗೂ ಈ ತರಗತಿಯನ್ನು ಆಲಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನಿಮಗೆ ಇನ್ನೊಂದು ತರಗತಿಯಲ್ಲಿ ಸಿಗುತ್ತೇನೆ ಅಂತ ಹೇಳ್ತಾ, ಇಲ್ಲಿವರೆಗೂ ನನ್ನ ತರಗತಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು. ಬಾಯ್.